ಬಿಹಾರದಲ್ಲಿ ಕಮಾಲ್ ಮಾಡಿದಂಥ ನಿತೀಶ್ ಕುಮಾರ್ ಮೋದಿ ಜೋಡಿ ಇದೀಗ ನೂತನವಾಗಿ ಅಧಿಕಾರ ಸ್ವೀಕಾರ ಸಮಾರಂಭದ ಖುಷಿಯಲ್ಲಿದ್ದಾರೆ. ಈ ಕಾರಣಕ್ಕಾಗಿ ಬಿಹಾರದ ಸಿಎಂ ಸ್ಥಾನಕ್ಕೆ ಸದ್ಯಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ. ರಾಜೀನಾಮೆಯನ್ನು ಸಲ್ಲಿಸಿ ಆನಂತರದಲ್ಲಿ ಮತ್ತೊಮ್ಮೆ ನೂತನ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪದಗ್ರಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ನವೆಂಬರ್ 20ಕ್ಕೆ ಪದಗ್ರಹಣದ ಕಾರ್ಯಕ್ರಮ ನಿಗದಿಯಾಗಿದೆ. ಬಿಹಾರದ 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾ ಇದ್ದಾರೆ. ಪ್ರಯಾಣಿಕರಿಂದ ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ ನಡೆದಿದೆ. ಬೆಂಗಳೂರಿನ ಮೇಖ್ರಿ ಸರ್ಕಲ್ ಬಳಿ ನಡೆದಿರುವಂಥ ಘಟನೆ ಇದು. ಮೈಸೂರಿನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಕ್ಯಾಬ್ ಬುಕ್ ಮಾಡಿದ್ದ ಪ್ರಯಾಣಿಕರೇ ಡ್ರೈವರ್ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ ಇದು ಮೇಖ್ರಿ ಸರ್ಕಲ್ನಲ್ಲಿ ನಡೆದಿದೆ. ಮೈಸೂರಿನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಕ್ಯಾಬ್ ಬುಕ್ ಆಗಿತ್ತು. ಕುಟುಂಬದ ಜೊತೆ ಬದ್ರಿನಾಥ್ಗೆ ಸಂತೋಷ್ ಎನ್ನುವ ವ್ಯಕ್ತಿ ಹೋಗ್ತಾ ಇದ್ದ. ಈ ವೇಳೆ ನಡು ರಸ್ತೆಯಲ್ಲಿ ಹುಚ್ಚರಂತೆ ಸಂತೋಷ್ ವರ್ತಿಸಿದ್ದಾನೆ. ಕೇಳಲು ಹೋದ ಪೊಲೀಸರ ಮೇಲೆ ಕೂಡ ಸಂತೋಷ್ ಹಲ್ಲೆ ಮಾಡಿದ್ದಾನೆ. ಟ್ರಾಫಿಕ್ ಪೊಲೀಸರಿಂದ ಸಮಾಧಾನ ಮಾಡುವಂಥ ಪ್ರಯತ್ನ ಆಗಿದೆ. ಸಂತೋಷ್ ಕೈಕಾಲು ಕಟ್ಟಿ ಮಲಗಿಸಿದ್ದಾರೆ ಪೊಲೀಸರು. ಕೆಲಸ ಕಳೆದುಕೊಂಡು ಮಾನಸಿಕ ಅಸ್ವಸ್ಥನಾಗಿದ್ದ ಸಂತೋಷ್ ಸದ್ಯ ಹುಚ್ಚಾಟ ನಡೆಸಿದ್ದಾನೆ. ಸಂತೋಷ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಆತ ಯಾರ ಕಂಟ್ರೋಲ್ಗೂ ಬರ್ತಾ ಇಲ್ಲ. ಹುಚ್ಚನಂತೆ ವರ್ತನೆ ಮಾಡ್ತಾ ಇದ್ದಾನೆ. ಮೇಖ್ರಿ ಸರ್ಕಲ್ ಹೇಳಿ ಕೇಳಿ ಏರ್ಪೋರ್ಟ್ ರೋಡ್ ಅದು. ಆ ಏರ್ಪೋರ್ಟ್ ರೋಡ್ನಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿರುತ್ತೆ. ಈ ಸಂದರ್ಭದಲ್ಲಿ ಕೊಂಚ ಯಾಮಾರಿದ್ರು ಕೂಡ ಬಹಳ ದೊಡ್ಡ ಟ್ರಾಫಿಕ್ ಆಗುತ್ತೆ. ಏರ್ಪೋರ್ಟ್ಗೆ ಹೋಗುವಂಥ ಆ ಕ್ಯಾಬ್ನಲ್ಲಿದ್ದಂಥವನು ಡ್ರೈವರ್ಗೆ ಹಲ್ಲೆ ಮಾಡಿದ್ದಾನೆ, ಪೊಲೀಸರಿಗೆ ಹಲ್ಲೆ ಮಾಡಿದ್ದಾನೆ, ಜೊತೆಗೆ ಕಾರ್ ಮೇಲೆ ಹತ್ತಿ ಹೀಗೆ ಕುಣಿದಿದ್ದಾನೆ. ಅವನು ಕಂಟ್ರೋಲಿಗೆ ಬಂದಿಲ್ಲ ಅನ್ನುವ ಕಾರಣಕ್ಕಾಗಿ, ಯಾಕೆಂದರೆ ಸಿಕ್ಕವರ ಮೇಲೆ ಹಲ್ಲೆ ಮಾಡುವಂಥ ಹುಚ್ಚನ ರೀತಿಯಲ್ಲಿ ವರ್ತನೆ ಮಾಡುವಂಥ ಆ ವ್ಯಕ್ತಿಯನ್ನು ಕೈಕಾಲು ಕಟ್ಟಿ ಹಾಕಿದ್ದಾರೆ. ಕೈಕಾಲು ಕಟ್ಟಿ ಅವನನ್ನು ಕಂಟ್ರೋಲ್ ಮಾಡಿದ್ದಾರೆ. ಸದ್ಯಕ್ಕೆ ಅವನನ್ನು ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಅವನು ಈ ರೀತಿ ಕರ್ತವ್ಯನಿರತ ಪೊಲೀಸರ ಮೇಲೆ, ಡ್ರೈವರ್ ಮೇಲೆ ಅಥವಾ ಸಾರ್ವಜನಿಕರ ಮೇಲೆ ಮುಂದೆಯೂ ಕೂಡ ಅಪಾಯ ಸಂಭವಿಸಬಹುದು. ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಏರ್ಪೋರ್ಟ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಆತನನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟವಾಗಬಹುದು. ಸೊ ಹೀಗಾಗಿ ಆತನನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ಮೇಡಮ್